ಈ ವಿಡಿಯೋದಲ್ಲಿ ವಿವಿಧ ರೀತಿಯ ರಾಸಾಯನಿಕ ಕ್ರಿಯೆಗಳನ್ನ ಗುರುತಿಸೋಣ. ಇಲ್ಲಿ ನೋಡಿ 4 ರೀತಿಯ ಕ್ರಿಯೆಗಳನ್ನ ಇಲ್ಲಿ ಬರ್ಕೊಂಡಿದ್ದೀನಿ ಹಾಗೂ ಈ ಕ್ರಿಯೆಗಳ ಬಗ್ಗೆ ನಾವು ಹಿಂದಿನ ವಿಡಿಯೋಗಳಲ್ಲಿ ಈಗಾಗಲೇ ಕಲ್ತ್ಕೊಂಡಿದ್ವಿ. ಸಂಯೋಗ ಕ್ರಿಯೆ, ವಿಭಜನಾ ಕ್ರಿಯೆ, ಸ್ಥಾನ ಪಲ್ಲಟ ಕ್ರಿಯೆ ಹಾಗೂ ದ್ವಿಸ್ಥಾನ ಪಲ್ಲಟ ಕ್ರಿಯೆ. ನೋಡಿ ಇಲ್ಲಿ ಉದಾಹರಣೆಗಳು ಕಾಣಿಸ್ತಾ ಇದೆ. ಇದನ್ನ ನಾನು ಗುರುತಿಸೋ ಬದಲು ನೀವೇ ವಿಡಿಯೋನ ನಿಲ್ಲಿಸಿ ಸ್ವತಃ ಪ್ರಯತ್ನಿಸಿ. ನೀವು ಪ್ರಯತ್ನಿಸಿದ್ದಾಗಿದ್ರೆ ನೋಡೋಣ. ಮೊದಲ ಕ್ರಿಯೆಯಲ್ಲಿ ಐರನ್ ಸಲ್ಫೇಟ್ ಇದೆ ಮತ್ತು ಉತ್ಪನ್ನವಾಗಿ ಐರನ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ಸಿಗ್ತಾ ಇದೆ. ಹೀಗಾಗಿ ಇಲ್ಲಿ ಒಂದು ಪ್ರತಿವರ್ತಕ ಅನೇಕ ಉತ್ಪನ್ನಗಳನ್ನ ನೀಡ್ತಾ ಇದೆ. ನಿಮಗೆ ಗೊತ್ತೇ ಇದೆ, ಒಂದು ಪ್ರತಿವರ್ತಕ ಅನೇಕ ಅಣುಗಳಾಗಿ ಒಡೆದು ಹೋಗ್ತಿದೆ ಅಂದ್ರೆ ಅದು ಒಂದು ವಿಭಜನಾ ಕ್ರಿಯೆ ಅಂತ. ಈಗ ಮತ್ತೊಂದು ಉದಾಹರಣೆಯನ್ನ ನೋಡ್ತಾ ಇದ್ದೀನಿ. ಇಲ್ಲಿ ಪ್ರತಿವರ್ತಕವಾಗಿ ಹೈಡ್ರೋಜನ್ ಮತ್ತು ಆಮ್ಲಜನಕ ಇದೆ, ಉತ್ಪನ್ನವಾಗಿ ನೀರು ಸಿಕ್ಕಿದೆ. ಹೀಗಾಗಿ ಇಲ್ಲಿ ಅನೇಕ ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನವಾಗ್ತಿದೆ ಅಂದ್ರೆ 2 ಪ್ರತಿವರ್ತಕಗಳು ಸಂಯೋಗವಾಗ್ತಿದೆ ಅಂತ. ಹಾಗಾಗಿ ಇದು ಒಂದು ಸಂಯೋಗ ಕ್ರಿಯೆಯ ಉದಾಹರಣೆ. ಈಗ ಮೂರನೇ ಕ್ರಿಯೆ, ಇಲ್ಲಿ ಪ್ರತಿವರ್ತಕವಾಗಿ ಐರನ್ ಹಾಗೂ ಕಾಪರ್ ಸಲ್ಫೇಟ್ ಅಂದ್ರೆ ತಾಮ್ರದ ಸಲ್ಫೇಟ್ ಇದೆ, ಉತ್ಪನ್ನವಾಗಿ ಐರನ್ ಸಲ್ಫೇಟ್ ಮತ್ತು ಕಾಪರ್ ಸಿಗ್ತಾ ಇದೆ. ನೀವು ನೋಡೋದಾದ್ರೆ ಮೊದಲು ಇಲ್ಲಿ ಐರನ್ ಒಂಟಿಯಾಗಿತ್ತು. ಕ್ರಿಯೆಯ ನಂತರ ಐರನ್ ಕಾಪರ್ ಸ್ಥಾನವನ್ನ ಪಡೆದು ಐರನ್ ಸಲ್ಫೇಟ್ ರಚನೆ ಆಗಿದೆ ಮತ್ತು ಕಾಪರ್ ಪ್ರತ್ಯೇಕವಾಗಿ ಆಚೆ ಬಂದಿದೆ. ಇದಕ್ಕೆ ಕಾರಣ ನಮಗೆ ಹೇಳಿದ್ದೆ ನಾನು, ಐರನ್ ಅಂದ್ರೆ ಕಬ್ಬಿಣ ಕಾಪರ್ಗಿಂತ ಅಂದ್ರೆ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾದ ಅಂಶ. ಹಾಗಾಗಿ ಕಬ್ಬಿಣ ತಾಮ್ರದ ಜಾಗವನ್ನ ಸ್ಥಾನ ಪಲ್ಲಟಗೊಳಿಸಿ ಕಬ್ಬಿಣದ ಸಲ್ಫೇಟ್ ಹಾಗೂ ತಾಮ್ರವನ್ನ ಪ್ರತ್ಯೇಕವಾಗಿ ನೀಡ್ತಾ ಇದೆ. ಸ್ಥಾನ ಪಲ್ಲಟವಾಗ್ತಿರೋದ್ರಿಂದ ಇದು ಒಂದು ಸ್ಥಾನ ಪಲ್ಲಟ ಕ್ರಿಯೆ. ಇನ್ನು ಕೊನೆಯ ಕ್ರಿಯೆ, ಬೇರಿಯಂ ಕ್ಲೋರೈಡ್ ಸಲ್ಫ್ಯೂರಿಕ್ ಆಸಿಡ್ ಜೊತೆಗೆ ಪ್ರತಿಕ್ರಿಯಿಸಿ ಬೇರಿಯಂ ಸಲ್ಫೇಟ್ ಹಾಗೂ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಉತ್ಪನ್ನವಾಗಿ ನೀಡ್ತಾ ಇದೆ. ಮೊದಲು ಬೇರಿಯಂ ಕ್ಲೋರಿನ್ ನೊಂದಿಗೆ ಸೇರಿತ್ತು ಮತ್ತು ಹೈಡ್ರೋಜನ್ ಸಲ್ಫೇಟ್ ನೊಂದಿಗೆ ಸೇರಿತ್ತು. ಆದ್ರೆ ಕ್ರಿಯೆಯ ನಂತರ ಬೇರಿಯಂ ಸಲ್ಫೇಟ್ ನೊಂದಿಗೆ ಸೇರಿದೆ ಮತ್ತು ಹೈಡ್ರೋಜನ್ ಕ್ಲೋರಿನ್ ನೊಂದಿಗೆ ಸೇರಿದೆ. ಆದರೆ ಇಲ್ಲಿ ಪ್ರತಿವರ್ತಕದಲ್ಲಿ ಅಯಾನುಗಳು ತಮ್ಮ ಸ್ಥಾನವನ್ನ ವಿನಿಮಯ ಮಾಡಿಕೊಳ್ತಾ ಇದ್ದಾವೆ. ಹಾಗಾಗಿ ಇದು ಒಂದು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರಿಬಹುದು. ಸರಿ, ಈಗ ಮುಂದೆ ಹೋಗೋಣ. ಈಗ ಇನ್ನೊಂದು ರೀತಿಯ ಕ್ರಿಯೆಗಳನ್ನ ನೋಡ್ತಾ ಹೋಗೋಣ. ಇಲ್ಲಿ ನಾವು ಈ ಕ್ರಿಯೆಗಳು ಬಾಹ್ಯ ಶಾಖೀಯನ ಅಥವಾ ಅಂತರ ಶಾಖೀಯ ಕ್ರಿಯೆಗಳ ಅಂತ ಗುರುತಿಸಬೇಕು. ಮೊದಲ ಕ್ರಿಯೆಯಲ್ಲಿ ಐರನ್ ಸಲ್ಫೇಟ್ ಅನೇಕ ಉತ್ಪನ್ನಗಳಾಗಿ ವಿಭಜನೆಯಾಗ್ತಿದೆ. ನಿಮಗೆ ಗೊತ್ತೇ ಇದೆ, ವಿಭಜನಾ ಕ್ರಿಯೆಗಳಿಗೆ ಪ್ರಾರಂಭಿಸಲು ಹೆಚ್ಚು ಶಕ್ತಿಯ ಅವಶ್ಯಕತೆ ಇರುತ್ತೆ. ಹೆಚ್ಚು ಶಕ್ತಿ ಅವಶ್ಯಕತೆ ಇರುವುದರಿಂದ ಕ್ರಿಯೆಗಳನ್ನ ಅಂತರುಷ್ಣಕ ಕ್ರಿಯೆಗಳು ಅಂತ ಕರೆಯಲಾಗುತ್ತೆ. ನಿಜವಾದ ಪ್ರಯೋಗದಲ್ಲಿ ಐರನ್ ಸಲ್ಫೇಟ್ ಬಿಸಿ ಮಾಡಿದಾಗ ಮಾತ್ರ ಅದು ವಿಭಜನೆ ಆಗುತ್ತೆ. ಹಾಗೆ ಕ್ರಿಯೆ ನಡೆಯುವಾಗ ಯಾವುದೇ ರೀತಿಯಾದ ಬಿಸಿ ಅಥವಾ ಬೆಳಕು ಹೊರ ಬರುವುದಿಲ್ಲ. ಹಾಗಾಗಿ ಇದು ಒಂದು ಅಂತರುಷ್ಣಕ ಕ್ರಿಯೆ. ಈಗ ಮುಂದಿನ ಕ್ರಿಯೆಯನ್ನ ನೋಡೋಣ. ಹೈಡ್ರೋಜನ್ ಹಾಗೂ ಆಕ್ಸಿಜನ್ ಸೇರಿ ನೀರಿನ ಅಣುಗಳಾಗಿ ಹೊರ ಬರ್ತಾ ಇದೆ ಹಾಗೂ ಕ್ರಿಯೆ ನಡೆದ ನಂತರ ಈ ಕ್ರಿಯೆಯಿಂದ ಬಿಸಿ ಆಚೆ ಬರ್ತಾ ಇದೆ ಅಂತ ನಮಗೆ ಸಮೀಕರಣದಲ್ಲೇ ಕಾಣಿಸ್ತಾ ಇದೆ. ಇದು ಉತ್ಪನ್ನಗಳೊಂದಿಗೆ ಬಿಸಿ ಹೊರ ಬರ್ತಾ ಇದೆ ಅನ್ನೋದನ್ನ ಸೂಚಿಸ್ತಾ ಇದೆ. ಯಾವುದೇ ಕ್ರಿಯೆ ಬಿಸಿ ಅಥವಾ ಶಕ್ತಿಯನ್ನ ಹೊರ ಬಿಡ್ತಾ ಇದೆ ಅಂದ್ರೆ ಅದು ಒಂದು ಬಹಿರುಷ್ಣಕ ಕ್ರಿಯೆ ಅಂತ ಹೇಳಿದ್ದೆ ಅಲ್ವಾ. ಹಾಗಾಗಿ ಈ ಕ್ರಿಯೆಯಲ್ಲಿ ಬಿಸಿ ಹೊರ ಬಿಡಲಾಗ್ತಿರೋದ್ರಿಂದ ಇದು ಒಂದು ಬಹಿರುಷ್ಣಕ ಕ್ರಿಯೆ. ಅಥವಾ ಈ ಸಮೀಕರಣದಲ್ಲಿ ಬಿಸಿಯನ್ನ ವ್ಯಕ್ತಪಡಿಸದೇ ಇದ್ರು ಅಂದ್ರೆ ಹೀಟ್ ಅನ್ನ ಬರೆದೇ ಇದ್ರು ನಾವು ಇದನ್ನ ಬಹಿರುಷ್ಣಕ ಅಂತ ಕಂಡುಹಿಡಿಬಹುದಿತ್ತು. ಹೇಗೆ ಅಂದ್ರೆ ನೋಡಿ, ಅನೇಕ ಉತ್ಪನ್ನಗಳು ಸೇರಿ ಒಂದು ಉತ್ಪನ್ನವಾಗ್ತಿದೆ ಅಲ್ವಾ ಇಲ್ಲಿ. ಹಾಗಾಗಿ ಇದು ಒಂದು ಸಂಯೋಗ ಕ್ರಿಯೆ ಅಂತ ನಮಗ್ ಗೊತ್ತಾಯ್ತು. ಸಾಮಾನ್ಯವಾಗಿ ಸಂಯೋಗ ಕ್ರಿಯೆಗಳಲ್ಲಿ ಬಿಸಿ ಹೊರ ಬರುತ್ತೆ. ಇದನ್ನ ನೆನಪಿಟ್ಕೊಳ್ಳೋದಕ್ಕೆ ನಾನು ಅಯಸ್ಕಾಂತಗಳ ಉದಾಹರಣೆಯನ್ನ ನೀಡ್ತೀನಿ. 2 ಅಯಸ್ಕಾಂತಗಳು ಆಕರ್ಷಿಸಿದಾಗ ಅವು ಹತ್ತಿರ ಬಂದಾಗ ಶಕ್ತಿಯನ್ನ ಬಿಡುಗಡೆ ಮಾಡುತ್ತೆ. ಅದೇ ರೀತಿಯಾಗಿ 2 ಅಣುಗಳು ಪರಸ್ಪರ ಆಕರ್ಷಿಸಿದಾಗ ಹತ್ತಿರ ಬಂದು ಶಕ್ತಿಯನ್ನ ಬಿಡುಗಡೆ ಮಾಡುತ್ತವೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ಹೈಡ್ರೋಜನ್ ಮತ್ತು ಆಮ್ಲಜನಕ ಸೇರಿಕೊಂಡಿವೆ, ಶಕ್ತಿಯನ್ನ ಹೊರಬಿಡ್ತಾ ಇದ್ದಾವೆ. ವಾಸ್ತವದಲ್ಲಿ ಇಲ್ಲಿ ಅನೇಕ ಸಂಗತಿಗಳು ನಡೆಯುತ್ತೆ, ಆದ್ರೆ ಇದನ್ನ ಸುಲಭವಾಗಿ ನೆನಪಿಡೋದಕ್ಕೆ ಇದು ಒಂದು ವಿಧಾನ. ಈಗ ಇನ್ನೊಂದು ಕ್ರಿಯೆಯನ್ನ ನೋಡ್ತಾ ಇದೀವಿ, ಅದೇ ಉಸಿರಾಟ. ಇದು ನಮ್ಮ ಕೋಶಗಳು ಗ್ಲೂಕೋಸ್ ಅನ್ನ ಒಡೆದು ಶಕ್ತಿಯನ್ನ ಉತ್ಪಾದಿಸುವ ಕ್ರಿಯೆ. ಆ ಶಕ್ತಿಯನ್ನ ನಾವು ಓಡಲು, ಆಟ ಆಡಲು ಅಥವಾ ವಿವಿಧ ಚಟುವಟಿಕೆಗಳಲ್ಲಿ ಬಳಸ್ತೀವಿ. ಹೀಗಾಗಿ ಉಸಿರಾಟ ನಮ್ಮ ದೇಹದ ಅತ್ಯಂತ ಮುಖ್ಯವಾದ ಕ್ರಿಯೆ. ಈ ಕ್ರಿಯೆ ಹೆಚ್ಚು ಶಕ್ತಿಯನ್ನ ಹೊರಬಿಡುತ್ತೆ. ಹಾಗಾಗಿ ಇದು ಒಂದು ಬಹಿರುಷ್ಣಕ ಕ್ರಿಯೆ. ಈಗ ಕೊನೆಯ ಉದಾಹರಣೆಯನ್ನ ನೋಡೋಣ. ಇಲ್ಲಿ ಕ್ರಿಯೆಯಲ್ಲಿ ಯಾವ ಮೂಲವಸ್ತು ಉತ್ಕರ್ಷಣಕ್ಕೆ ಒಳಗಾಗುತ್ತೆ ಮತ್ತು ಯಾವ ಮೂಲವಸ್ತು ಅಪಕರ್ಷಣಕ್ಕೆ ಒಳಗಾಗುತ್ತೆ ಅಂತ ಗುರುತಿಸಬೇಕು. ವಿಡಿಯೋನ ನಿಲ್ಲಿಸಿ ನೀವೇ ಸ್ವತಃ ಪ್ರಯತ್ನ ಪಡಿ. ಮೊದಲು ಉತ್ಕರ್ಷಣ ಮತ್ತು ಅಪಕರ್ಷಣ ಅಂದ್ರೆ ಏನು ಅನ್ನೋದನ್ನ ನೆನ್ಪಿಟ್ಕೊಳ್ಳೋಣ. ಉತ್ಕರ್ಷಣ ಅಂದ್ರೆ ಆಮ್ಲಜನಕವನ್ನ ಸೇರಿಸುವುದು ಅಥವಾ ಹೈಡ್ರೋಜನ್ ಅನ್ನ ತೆಗೆದುಹಾಕುವುದು ಹಾಗೂ ಅಪಕರ್ಷಣ ಅಂದ್ರೆ
ಆಮ್ಲಜನಕವನ್ನ ತೆಗೆದುಹಾಕೋದು ಮತ್ತು ಹೈಡ್ರೋಜನ್ನ ಸೇರಿಸೋದು. ಈಗ ಇದರಿಂದ ಯಾವುದು ಉತ್ಕರ್ಷಣ ಮತ್ತು ಯಾವುದು ಅಪಕರ್ಷಣಕ್ಕೆ ಒಳಗಾಗಿದೆ ಅಂತ ನೋಡೋಣ. ಮೊದಲು ಹೈಡ್ರೋಜನ್ ಒಂಟಿಯಾಗಿತ್ತು, ಆದರೆ ಕ್ರಿಯೆ ನಡೆದ ನಂತರ ಅದು ಆಮ್ಲಜನಕದೊಂದಿಗೆ ಸೇರ್ಕೊಂಡಿದೆ. ಅಂದ್ರೆ ಹೈಡ್ರೋಜನ್ಗೆ ಆಮ್ಲಜನಕ ಸೇರಿದೆ ಅಂತ ಆಯ್ತು. ಈಗ ಹೈಡ್ರೋಜನ್ ಉತ್ಕರ್ಷಣಕ್ಕೆ ಒಳಗಾಗಿದೆ. ಆದ್ರೆ ಆಮ್ಲಜನಕ ಮೊದಲು ಒಂಟಿಯಾಗಿತ್ತು, ಕ್ರಿಯೆ ನಡೆದ ನಂತರ ಅದು ಹೈಡ್ರೋಜನ್ ನೊಂದಿಗೆ ಸೇರ್ತಾ ಇದೆ. ಅಂದ್ರೆ ಆಮ್ಲಜನಕಕ್ಕೆ ಹೈಡ್ರೋಜನ್ ಸೇರಿಕೊಂಡಿದೆ ಅಂತ ಆಯ್ತು. ಹೀಗಾಗಿ ಆಮ್ಲಜನಕ ಅಪಕರ್ಷಣ ಕ್ರಿಯೆಗೆ ಒಳಗಾಗಿದೆ. ಈ ಕ್ರಿಯೆಯಲ್ಲಿ ಉತ್ಕರ್ಷಣ ಮತ್ತು ಅಪಕರ್ಷಣ ಎರಡೂ ನಡೀತಿರೋದ್ರಿಂದ ಇದು ಒಂದು ರೆಡಾಕ್ಸ್ ಕ್ರಿಯೆ. ಹೀಗಾಗಿ ನಾವು ಎಲ್ಲಾ ರೀತಿಯ ಕ್ರಿಯೆಗಳನ್ನ ನೋಡಿದೀವಿ ಮತ್ತು ಅವುಗಳ ವಿವಿಧ ಉದಾಹರಣೆಗಳನ್ನು ಕೂಡ ನೋಡಿದೀವಿ.